ನಮಸ್ಕಾರ. ಇವತ್ತು ನಾವು ಮೈಸೂರು ನಗರದಲ್ಲಿ ಏನು ಭಾರತದ ಉಪ ಪ್ರಧಾನಿಗಳಾಗಿದ್ದಂಥವರು ಏನು ಶೋಷಿತರ ನೇತಾರರು ಕೂಡ ಆಗಿದ್ದಂಥ ಬಾಬು ಜಗಜೀವನ್ ರಾವ್ 109ನೇ ಜಯಂತಿ ಪ್ರಯುಕ್ತ KRS ಪಕ್ಷದ ಮೈಸೂರು ಘಟಕದ ಬರ್ತಿದೆಯಾ ಮೈಸೂರು ನಗರ ಘಟಕದ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಮತ್ತು ಅಂಗ ಘಟಕದ ಪದಾಧಿಕಾರಿಗಳು ಎಲ್ಲರೂ ಭಾಗವಹಿಸಿ ಈ ಜಯಂತಿಯ ಕಾರ್ಯಕ್ರಮವಾಗಿ ಬಾಬು ಜಗಜೀವನ್ ರವರ ಪುತ್ಥಳಿ ಇದು ನೋಡಿ ರೈಲ್ವೆ ಸ್ಟೇಷನ್ ಹತ್ರ ಇರುವಂಥದ್ದು, ಮೈಸೂರು ರೈಲ್ವೆ ಸ್ಟೇಷನ್ ಹತ್ರ ಈ ಪ್ರತಿಮೆ ಮಾಡಿ ಬಂದು ನಾವು ಅವ್ರಿಗೆ ಒಂದು ಜಯಂತಿಯ ಒಂದು ಆಚರಣೆಯಲ್ಲಿ ಅವ್ರನ್ನ ಸ್ಮರಿಸ್ಕೊಳ್ತಾ KRS ಪಕ್ಷ ಏನು ಇಂಥ ಮಹನೀಯರ ಒಂದು ತತ್ವವನ್ನು ಆದರ್ಶವನ್ನು ಪಾಲಿಸ್ಕೊಂಡು ಮತ್ತು ನುಡಿದಂತೆ ನಡೆದುಕೊಳ್ಳುವ ರೀತಿಯಲ್ಲಿ ಇವತ್ತು ಪಾಲಿಸ್ಕೊಂಡು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಬಾಬಾ ಜಗಜೀವನ್ ರವರ ಪ್ರತಿಮೆ ಮುಂದೆ ಇರ್ತೀವಿ. ಅವರ ತತ್ವ ಆದರ್ಶಗಳನ್ನು ನಾವು ಪಾಲಿಸ್ಕೊಳ್ತೀವಿ. ಮತ್ತು ಏನು ಕರ್ನಾಟಕದಾದ್ಯಂತ ಇವತ್ತು ಒಳ ಮೀಸಲಾತಿ, ಮತ್ತೊಂದು ಕಡೆ ಮಹಾತ್ಮರ ಹೆಸರನ್ನು ಒಂದು ದುರ್ಬಳಕೆ ಮಾಡಿಕೊಂಡು ಮಾಡುವಂಥ ಒಂದು ಕಾಲಘಟ್ಟದಲ್ಲಿ ಇವತ್ತು KRS ಪಕ್ಷ ಏನು ಮಹಾತ್ಮರನ್ನೆಲ್ಲ ಒಂದೇ ಒಂದು ತಲುಪಿಸ್ತಾ ಅವರ ಆದರ್ಶದಲ್ಲಿ ಇವತ್ತು ಮುಂದುವರಿತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು KRS ಪಕ್ಷದ ಪದಾಧಿಕಾರಿಗಳೆಲ್ಲರೂ ಸೇರಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಮೈಸೂರಿನ ನಗರದಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಮೈಸೂರು ನಗರ ಘಟಕದ ಅಧ್ಯಕ್ಷರಾದಂಥ ನಾಗೇಂದ್ರ ಅವರು, ಪ್ರಧಾನ ಕಾರ್ಯದರ್ಶಿ ರವಿಗೌಡರವರು, ಕಾರ್ಯದರ್ಶಿಗಳಾದಂಥ ನಾಗರಾಜು, ರವಿ, ವೇಣುಗೋಪಾಲ್ ಮತ್ತಿತರ ಪದಾಧಿಕಾರಿಗಳಿದ್ದಾರೆ. ಅದೇ ರೀತಿ ಯುವ ಘಟಕದ ಅಧ್ಯಕ್ಷರಾದ ಆನಂದ್ ಅವರು, ಮಹಿಳಾ ಘಟಕದ ಅಧ್ಯಕ್ಷರಾದಂಥ ನಾಗಲಕ್ಷ್ಮಿ ಅವರು, ಪ್ರಧಾನ ಕಾರ್ಯದರ್ಶಿ ಚಂದ್ರಕಲಾ ಅವರು ಹಾಗೂ ಇನ್ನಿತರವಾದಂಥ ನಮ್ಮ ಕಾರ್ಯದರ್ಶಿಗಳಾದಂಥವರು, ಪದಾಧಿಕಾರಿಗಳಾದಂಥವ್ರು ಮತ್ತು ಅಂಗ ಘಟಕದವರು ಕೂಡ ಎಲ್ಲರೂ ಇದ್ದೀವಿ. ಮತ್ತು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ, ನರಸಿಂಹರಾಜ ವಿಧಾನಸಭಾ ಕ್ಷೇತ್ರ, ಚಾಮರಾಜ ವಿಧಾನಸಭಾ ಕ್ಷೇತ್ರ, ಕೃಷ್ಣರಾಜಸಭಾ ವಿಧಾನಸಭಾ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳು ಮತ್ತು ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಭಾಗವಹಿಸಿ ಇಂಥ ಮಹಾತ್ಮನ ಒಂದು ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಈಗ ನಾವೊಂದು ಘೋಷಣೆಗಳನ್ನು ಕೂಗೋಣ. ಬಾಬು ಜಗಜೀವನ್ ರಾವ್ ಅವರ ಜಯಂತಿ ಮಹೋತ್ಸವಕ್ಕೆ, ಬಾಬು ಜಗಜೀವನ್ ರಾವ್ಗೆ ಈಗ ಈ ಉದ್ದೇಶವನ್ನು ಕುರಿತು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ನಾವು ಮಾತಾಡ್ತಾರೆ. ರವಿಗೌಡ, ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇವತ್ತು ನೋಡ್ಬೋದು, ಇದೊಂದು ಸುದಿನ ನಮ್ಮ ಮೈಸೂರು ಜಿಲ್ಲಾ ಉಸ್ತುವಾರಿಯವರು ರವಿಕುಮಾರ್ ರವರ ಒಂದು ನೇತೃತ್ವದಲ್ಲಿ ನಾವು ಹಿರಿಯ ಹೋರಾಟಗಾರರು ಹಾಗೂ ವಿವಿಧ ಇಲಾಖೆಗಳಲ್ಲಿ ಮಂತ್ರಿಗಳಾಗಿ ಜನಸೇವೆಯನ್ನು ಮಾಡಿದಂಥ ಬಾಬು ಜಗಜೀವನ್ ರಾವ್ ರವರ 119ನೇ ಜನ್ಮ ದಿನೋತ್ಸವವನ್ನು ಆಚರಿಸೋದಕ್ಕೆ ಇಲ್ಲಿ ಸೇರಿದ್ದೀವಿ. ಜನಸಾಮಾನ್ಯರಲ್ಲಿ ನಾನು ಕೇಳೋದೊಂದೇ, ಎಷ್ಟೇ ಭ್ರಷ್ಟಾಚಾರ, ಎಷ್ಟೇ ಅದಕ್ಷತೆ ಇದ್ದರೂ ಯಾರೋ ಒಬ್ಬ ಮಹೋನ್ನತ ನಾಯಕರು ಒಳ್ಳೆ ಕೆಲಸಗಳನ್ನು, ಒಳ್ಳೆ ಕಾರ್ಯಗಳನ್ನು ಮಾಡಿದಂಥ ನಾಯಕರುಗಳನ್ನು ನಾವು ಸ್ಮರಿಸ್ತೀವಿ. ಮುಖ್ಯವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂಥವರ ಉದಾತ್ತ ಕೊಡುಗೆಗಳನ್ನು ಯಾವತ್ತೂ ನಾವು ಮರೆಯೋದಿಲ್ಲ. ಅದನ್ನು ಯಾವತ್ತಾದರೂ ನಾವು ಅದನ್ನು ನೆನಪಿಟ್ಕೊಂಡು ಒಂದು ಉದಾತ್ತ ಆಡಳಿತವನ್ನು ನೀಡೋದ್ರ ಕಡೆ ನಾವು ಗಮನವನ್ನು ಕೊಡ್ತೀವಿ. ಈ ಮುಖಾಂತರ ನಾನು ಜನಸಾಮಾನ್ಯರಿಗೆ ಕೇಳೋದಿಷ್ಟೇ, ನೀವು ಬೇಕಾದರೆ ಇದನ್ನು ಪರೀಕ್ಷೆ ಮಾಡ್ಬೋದು. ಈಗಿರುವಂಥ ಭ್ರಷ್ಟಾಚಾರ ರಾಜಕಾರಣಿಗಳು ಯಾವ ರೀತಿ ಬಾಬು ಜಗಜೀವನ್ ರಾಮ್ ರವರ ಒಂದು ಜೀವನದ ಧ್ಯೇಯೋದ್ದೇಶಗಳನ್ನು ಈಡೇರಿಸ್ತಾ ಇದ್ದಾರೆ, ಆಚರಿಸ್ತಾ ಇದ್ದಾರೆ ಇಲ್ವಾ ಅನ್ನೋದನ್ನ ಪ್ರಶ್ನೆಗಳು ನಿಮ್ಮ ಮುಂದೆನೇ ಇದೆ. ದಯವಿಟ್ಟು ಅದನ್ನು ತುಲನೆ ಮಾಡಿ ನೋಡಿ. ಆ ಮುಖಾಂತರ ನಾವು ಸಮಾಜದಲ್ಲಿ ಒಂದು ಪಾರದರ್ಶಕ ಬದಲಾವಣೆಗಳನ್ನು ತರೋದಕ್ಕೆ ಏನು KRS ಪಾರ್ಟಿ ಶ್ರಮಿಸಿದೆ ಅದನ್ನು ನೀವು ಬೆಂಬಲಿಸಬೇಕು ಅಂತೇಳಿ ಈ ಮೂಲಕ ನಾನು ಬಾಬು ಜಗಜೀವನ್ ರಾಮ್ ರವರಲ್ಲಿ ವಿನಮ್ರಪೂರ್ವಕವಾಗಿ ಕೇಳ್ಕೊಳ್ತಾ, ನಮ್ಮ ರಾಜಕಾರಣಿಗಳಿಗೂ ಕೂಡ ಅವರು ಇಂಥದೇ ಒಳ್ಳೆ ಬುದ್ಧಿಯನ್ನು ಕೊಟ್ಟು ತಮ್ಮ ಆದರ್ಶ ಧ್ಯೇಯಗಳಲ್ಲಿ ಏನು ನಡೆದಿದ್ದಾರೆ ಅವರು ಆ ದಾರಿಗಳನ್ನು ಅವ್ರಿಗೂ ಕೂಡ ತೋರಿಸ್ಕೊಳ್ಳಿ, ಎಲ್ಲರಿಗೂ ಹಿತವಾಗಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ, ವಂದನೆಗಳು. ಈಗ ನಮ್ಮ ಹಿರಿಯ ಕಾರ್ಯದರ್ಶಿ ಆದಂಥ ನಾಗರಾಜ್ ಅವರು ಮಾತಾಡ್ತಾರೆ ಅಂತ ಕೇಳ್ತೀವಿ. ಬಂಧುಗಳೇ, ಇವತ್ತು ನಮ್ಮ ದೇಶದಲ್ಲಿ ಭಾರತ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವರು ಒಬ್ಬರು ಸಚಿವರಾಗಿ ಕೆಲಸ ಮಾಡಿದಂಥವರು, ಉಪ ಪ್ರಧಾನಿಯಾಗಿ ಸೇವೆಯನ್ನು ಕೊಟ್ಟಂಥವರು, ಆಗಿನ ಪ್ರಧಾನಮಂತ್ರಿಗಳಾಗಿ ಆ ಒಂದು ಕಾಲಘಟ್ಟದಲ್ಲಿ ಬಡತನ ಇದ್ದಂಥ ಕಾಲಘಟ್ಟದಲ್ಲಿ ಎಲ್ಲವನ್ನೂ ಸಹ ಸರಿಸಮನವಾಗಿ ನಿಭಾಯಿಸಿಕೊಂಡು ಯಾವ ಶೋಷಿತ ವರ್ಗಗಳಿಗೆ ಹಕ್ಕುಗಳ ಬಗ್ಗೆ ಹೋರಾಟಗಳನ್ನ ಮಾಡಿಕೊಂಡು ಒಂದು ಒಳ್ಳೆಯ ದೇಶದಲ್ಲಿ ಒಳ್ಳೆಯ ಬೆಳವಣಿಗೆಯನ್ನು ಮಾಡಬೇಕು ಅಂತ ಕನಸು ಕಂಡಂಥ ನಮ್ಮ ಬಾಬೂಜಿ ರಾವ್ ಅವರಿಗೆ ಇವತ್ತು ಅವರ 119ನೇ ಜಯಂತಿಯ
ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಮೈಸೂರು ನಗರದ ಹೃದಯ ಭಾಗದಲ್ಲಿ ವಿಶೇಷವಾಗಿ ರೈಲ್ವೆ ನಿಲ್ದಾಣದ ಎದುರುಗಡೆ ಮುಖ್ಯ ದ್ವಾರದಲ್ಲಿರುವಂಥ ಒಂದು ಅವರ ಪುತ್ಥಳಿಗೆ ಇವತ್ತು ಗೌರವವನ್ನು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ನಮ್ಮ ಮೈಸೂರು ಉಸ್ತುವಾರಿಗಳಾದಂತಹ ರವಿಕುಮಾರ್ ಅವರು ಹಾಗೂ ಜಿಲ್ಲಾ ಅಧ್ಯಕ್ಷರಾದಂಥ ನಾಗೇಂದ್ರ ಅವರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದಂಥ ರವಿಗೌಡರು, ಯುವ ಘಟಕದ ಅಧ್ಯಕ್ಷರಾದಂಥ ನಮ್ಮ ಆನಂದ್ರವರು ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ನಾಗಲಕ್ಷ್ಮಿ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದಂಥ ಚಂದ್ರಕಲಾ ಮೇಡಮ್ ಅವರು ಎಲ್ಲರೂ ಸೇರಿ ಇವತ್ತು ಈ ಒಂದು ಪುತ್ಥಳಿಗೆ ಗೌರವ ಒಂದು ನಮನವನ್ನು ಸಲ್ಲಿಸಬೇಕು ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಬಂದಿದೆ. ಹಾಗಾಗಿ ಇವರ ಆದರ್ಶ, ಇವರ ಮಾರ್ಗದರ್ಶನ